ಯಾವುದೇ ಕ್ಷಣದಲ್ಲಿ ಡಿಕೆ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಮಂತ್ರಿ ಸ್ಥಾನದ ಬಯಕೆಯನ್ನ ಈಗ ಸಿದ್ದು ಆಪ್ತ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಶಿವಣ್ಣನವರು ತಿಳಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಹಾಗಾಗಿ ನೋಡಿ, ಮಂತ್ರಿ ಸ್ಥಾನದ ಬಯಕೆಯನ್ನ ಈಗ ಸಿದ್ದು ಆಪ್ತ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಅಂತ ಶಿವಣ್ಣನವರಲ್ಲಿ ತಿಳಿಸಿದ್ದಾರೆ. ನಾನು ಸಂಪುಟ ಸೇರ್ಪಡೆಗೆ ಆಕ್ಷೇಪ ಪಟ್ಟಿದ್ದು ನಿಜ. ಸಿದ್ದರಾಮಯ್ಯ ಸಾಹೇಬ್ರು ನನ್ನ ಪರ ಮಾತನಾಡಿದ್ದಾರೆ. ಸದ್ದಿಗ್ನ ಸ್ಥಿತಿಯಲ್ಲಿ ಹೈಕಮಾಂಡ್ ಏನು ಮಾಡ್ತದೋ ಅದಕ್ಕೆ ನಾನು ಬದ್ಧ. ನನಗೆ ಈಗಲೂ ಸಚಿವ ಸ್ಥಾನ ಸಿಗುವಂತಹ ವಿಶ್ವಾಸ ಇದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಇಲ್ಲಿ ಶಿವಣ್ಣನವರು ತಿಳಿಸಿದ್ದಾರೆ. ಶಾಸಕ ಬಸವರಾಜ ಶಿವಣ್ಣನವರ ಎಕ್ಸ್ಕ್ಲೂಸಿವ್ ಮಾತು ಇದು. ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಿದ್ದೇನೆ. ಆದರೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ. ಸಿದ್ದರಾಮಯ್ಯನವರು ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ನನ್ನ ಪರವಾಗಿ ಮಾತನಾಡಿದ್ದಾರೆ. ಇಲ್ಲಿ ನಾನು ಕೂಡ ಮಂತ್ರಿ ಆಗಲು ಬಯಸ್ತೇನೆ ಅಂತ ಹೇಳಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಶಿವಣ್ಣನವರು. ಅಂದರೆ ಶಾಸಕ ಬಸವರಾಜ್ ಶಿವಣ್ಣನವರಿಲ್ಲಿ ಅವರ ಆಸೆಯನ್ನು, ಅಂದರೆ ಮಂತ್ರಿಗಿರಿ ಪಡೆದುಕೊಳ್ಳಲು ಏನು ಆಸೆ ಇದೆ ಅವರಿಗೆ, ಅದನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ನನ್ನ ಪರವಾಗಿ ಮಾತನಾಡಿದ್ದಾರೆ. ಸದ್ಯದಲ್ಲಿ ಈಗ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ, ಆದರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಅಂತ ಶಿವಣ್ಣನವರು ತಿಳಿಸಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿ 1 ತಿಂಗಳು ಆಗಿಲ್ಲ. ಆಗಲೇ ಇಲ್ಲಿ ಸಂಪುಟ ವಿಸ್ತರಣೆಗೆ ಅಂದರೆ ಮತ್ತೊಂದು ಆಪರೇಷನ್ ನಡೀತಾ ಇರುವಂಥದ್ದು. ಇಲ್ಲಿ ಮಂತ್ರಿ ಸ್ಥಾನ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಂತ್ರಿ ಸ್ಥಾನದ ಬಯಕೆಯನ್ನು ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರಾದಂತಹ ಬಸವರಾಜ ಶಿವಣ್ಣನವರು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ, ನನಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ, ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಮೊದಲು ಏನು ಸಚಿವ ಸ್ಥಾನ ಸಿಗದಿದ್ದಾಗ ನನಗೆ ಏನು ಬೇಸರ ಆಗಿತ್ತು, ಅದಕ್ಕೆ ಆಕ್ಷೇಪವನ್ನು ಕೂಡ ನಾನು ವ್ಯಕ್ತಪಡಿಸಿದ್ದೆ. ಆದರೆ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಿದ್ದೀನಿ, ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ, ನನಗೆ ಮಂತ್ರಿಗಿರಿ ಕೊಡ್ತಾರೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಇದೆ ಅಂತ ಹೇಳಿ ಶಿವಣ್ಣನವರು ತಿಳಿಸಿರುವಂಥದ್ದು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಇದೇ ವಿಚಾರಕ್ಕೆ ಅಂದರೆ ಶಿವಣ್ಣನವರಿಗೆ ಇಲ್ಲಿ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮುನಿಸ್ಕೊಂಡಿದ್ರು. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದಂಥವರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿಲ್ಲ, ನಾನು ಹೇಳಿದ್ದೆ ಒಂದು, ಇಲ್ಲಿ ಮಾಡಿದ್ದೆ ಒಂದು ಅಂತ ಹೇಳಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ರು. ಕೊನೆಗೂ ಈಗ ಮತ್ತೆ ಸಂಪುಟ ವಿಸ್ತರಣೆಯಾಗಿ ಇದರಲ್ಲಿ ಶಿವಣ್ಣನವರಿಗೆ ಅವಕಾಶ ಸಿಗುತ್ತಾ ಏನು ಅನ್ನುವಂತಹ ಪ್ರಶ್ನೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿಕೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಮಂತ್ರಿ ಸ್ಥಾನದ ಬಯಕೆಯನ್ನು ಸಿದ್ದರಾಮಯ್ಯ ಅವರ ಆಪ್ತರಾದಂತಹ ಶಿವಣ್ಣನವರು ವ್ಯಕ್ತಪಡಿಸಿದ್ದಾರೆ. ನಾನು ಮಂತ್ರಿ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ, ಸಚಿವ ಸ್ಥಾನ ನನಗೂ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಹೈಕಮಾಂಡನ್ನು ನಂಬಿದ್ದೀನಿ, ಹೈಕಮಾಂಡ್ ನನಗೆ ಮಂತ್ರಿಗಿರಿಯನ್ನು ಕೊಟ್ಟೇ ಕೊಡುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಈಗ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಿದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು, ಅದಕ್ಕಾಗಿ ಸಾಕಷ್ಟು ಕಸರತ್ತನ್ನು ನಡೆಸಿದರು, ಸಿದ್ದರಾಮಯ್ಯನವರ ಮೂಲಕವಾಗಿ ಸಾಕಷ್ಟು ಲಾಭಿಯನ್ನು ಮಾಡಿದರು. ಈಗ ಏನು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮತ್ತೆ ಸಂಪುಟ ಸರ್ಜರಿ ಆಗುತ್ತೆ, ಅದರಲ್ಲಿ ಅವಕಾಶ ಸಿಗುತ್ತಾ ಶಿವಣ್ಣನವರಿಗೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.